ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚುನಾವಣೆಗಳು ಬಂತು ಅಂದ್ರೆ ರಾಜಕೀಯ ಅಂತಂದ್ರೆ ಏನೋ ಒಂಥರ ವಿಶೇಷ ಅಂತ ಅನ್ಸುತ್ತೆ. ಹೌದು, ಈ ವರ್ಷ ಬಹುತೇಕ ವಿಂಗಡಣೆ ಆಗುವಂತಹ ಸಾಧ್ಯತೆ ಅಂದ್ರೆ ಕ್ಷೇತ್ರದ ವಿಂಗಡಣೆಗಳಾಗುವ ಸಾಧ್ಯತೆಗಳು ಹೆಚ್ಚಳ ಆಗ್ತಾ ಇದೆ. ಜನಸಂಖ್ಯೆ ಹೆಚ್ಚಳ ಆಗ್ತಾ ಆಗ್ತಾ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗುವಂಥದ್ದು. ಮಹಿಳೆಯರಿಗೆ 33% ಈ ಬಾರಿ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಮಾತಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ವಿಧಾನಸಭೆಗಳಲ್ಲಿ ಕೂಡ ಆಗುವಂಥದ್ದನ್ನು ನೋಡ್ತೇವೆ. ಬಹುತೇಕ ಕ್ಷೇತ್ರ ವಿಂಗಡಣೆ ಏನಾದ್ರು ಆಯ್ತು ಅಂತಂದ್ರೆ ಈಗಿರುವಂತಹ ರಾಜಕೀಯ ಅಥವಾ ಶಾಸಕರುಗಳಿಗೆ, ಸಂಸದರಿಗೆ ಒಂದಷ್ಟು ಡವಡವ ಶುರುವಾಗೋದಂತೂ ಸತ್ಯ. ಯಾಕಂದ್ರೆ ಯಾವ ಕ್ಷೇತ್ರ ಎಲ್ಲಿಗೆ ಹೋಗುತ್ತೆ, ಯಾವ ಕ್ಷೇತ್ರದಲ್ಲಿ ಯಾವ ಮೀಸಲಾತಿ ಬರುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಊಹೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯದಲ್ಲಿ ಸುಮಾರು 112 ವಿಧಾನಸಭಾ ಕ್ಷೇತ್ರಗಳು, ಸುಮಾರು 14 ಲೋಕಸಭಾ ಸ್ಥಾನ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. 33% ಮಹಿಳಾ ಮೀಸಲಾತಿ ಏನಾದ್ರು ಬಂತು ಅಂತಂದ್ರೆ, ಈಗಾಗಲೇ ನಾನೇ 3 ಬಾರಿ MLA ಆಗಿದ್ದೀನಿ, 5 ಬಾರಿ MLA ಆಗಿದ್ದೀನಿ, 7 ಬಾರಿ MLA ಆಗಿದ್ದೀನಿ, 5 ಸರಿ ಸಂಸದರಾಗಿದ್ದೀನಿ ಅನ್ನೋದನ್ನ ಮರಿಬೇಕಾಗ್ತದೆ. ಯಾಕಂದ್ರೆ ಮಹಿಳಾ ಮೀಸಲಾತಿ ಬಂತು ಅಂದ್ರೆ ಅವರ ಸ್ಥಾನ ಕೈ ತಪ್ಪು ಹೋಗ್ತದೆ. ಹಂಗಾಗಿ ಒಂದಷ್ಟು ಆತಂಕ ಕೂಡ ಹಿರಿಯ ರಾಜಕಾರಣಗಳಿಗೆ ಇರುವಂತದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಈಗಾಗಲೇ ವಿಧಾನಸಭಾ ಅಂದ್ರೆ ಈಗ ಇರುವಂತಹ ವಿಧಾನಸಭಾ ಕ್ಷೇತ್ರವನ್ನು ನೋಡ್ತಾ ಹೋದ್ರೆ ನಾವು 224 ವಿಧಾನಸಭಾ ಕ್ಷೇತ್ರಗಳನ್ನು ನೋಡ್ತೇವೆ. ಕ್ಷೇತ್ರ ಮರು ವಿಂಗಡಣೆ ಏನಾದ್ರು ಆದ್ರೆ ಸುಮಾರು 336 ಕ್ಷೇತ್ರಗಳಾಗಿ ಬದಲಾವಣೆ ಆಗುವಂಥದ್ದು ನೋಡ್ತೇವೆ. ಹಾಲಿ ಲೋಕಸಭಾ ಕ್ಷೇತ್ರಗಳು ರಾಜ್ಯದಲ್ಲಿ ಇರುವಂಥದ್ದು 28 ಕ್ಷೇತ್ರಗಳಿದ್ದಾವೆ. ಏನಾದರೂ ಕ್ಷೇತ್ರ ಮರು ವಿಂಗಡಣೆ ಆಯಿತು ಅಂತಂದ್ರೆ 42 ಲೋಕಸಭಾ ಕ್ಷೇತ್ರಗಳಾಗುವಂಥ ಸಾಧ್ಯತೆ ಇದೆ. ವಿಧಾನಸಭೆಯಲ್ಲಿ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಮಹಿಳಾ ಪ್ರಾತಿನಿಧ್ಯ 110 ಆಗತ್ತೆ. ಹಂಗಾಗಿ ಮಹಿಳೆಯರಿಗೆ 33% ಏನಾದರೂ ಅವಕಾಶ ಸಿಕ್ಕಿದ್ರೆ ವಿಧಾನಸಭೆಯಲ್ಲಿ 110 ಜನ ಹೆಣ್ಣು ಮಕ್ಕಳು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತಹ ಒಂದು ಒಳ್ಳೆ ಅವಕಾಶ ಸಿಗುವಂತದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಬಹುತೇಕ ಲೋಕಸಭಾ ಕ್ಷೇತ್ರಗಳ ವಿಭಜನೆ ಯಾವ ರೀತಿ ಆಗ್ಬೋದು ಅಂತ ನೋಡ್ತಾ ಹೋದ್ರೆ ಬೆಂಗಳೂರಿನಲ್ಲಿ 6 ಬದಲಾವಣೆ ಆಗುವಂತಿದೆ, ತುಮಕೂರಿನಲ್ಲಿ 2, ಒಂದು ಶಿರಾ 1 ಮತ್ತೆ ತಿಪ್ಟೂರು 1 ಬದಲಾಗುವಂತ ಸಾಧ್ಯತೆ ಇದೆ, ಕಲಬುರಗಿ ಜಿಲ್ಲೆಯಲ್ಲಿ 2 ಬದಲಾವಣೆ ಆಗುವಂತ ಸಾಧ್ಯತೆ ಇದೆ, ಮೈಸೂರಿನಲ್ಲಿ 2 ಆಗುವಂತ ಸಾಧ್ಯತೆ ಇದೆ, ಇನ್ನು ಬೆಳಗಾವಿಯಲ್ಲಿ 3 ಲೋಕಸಭಾ ಚುನಾವಣೆಗಳಾಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ತುಮಕೂರನ್ನು ನಾವು ನೋಡ್ತಾ ಹೋದ್ರೆ ತುಮಕೂರು ಬಹಳ ದೊಡ್ಡ ಜಿಲ್ಲೆ, ಸುಮಾರು 10 ತಾಲೂಕುಗಳಿರೋದ್ರಿಂದ ಚಿತ್ರದುರ್ಗ ಮತ್ತು ಬೆಂಗಳೂರು ಗ್ರಾಮಾಂತರವನ್ನ ಲೋಕಸಭೆಯಲ್ಲಿ ನಾವು ತಗೊಂಡಿದ್ರು ಕೂಡ ಕುಣಿಗಲ್ ಕ್ಷೇತ್ರವನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿಸಿದ್ದೇವೆ. ಮತ್ತೆ ಶಿರಾ ಮತ್ತೆ ಏನು ಪಾವಗಡ ಭಾಗ ಏನಿದೆ, ಸೊ ಶಿರಾದ ಅರ್ಧ ಭಾಗ ಮತ್ತೆ ಪಾವಗಡವನ್ನ ಸಂಪೂರ್ಣವಾಗಿ ಚಿತ್ರದುರ್ಗಕ್ಕೆ ಸೇರಿಸಿದ್ದೇವೆ. ಹಂಗಾಗಿ ಬಹುತೇಕ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಮರುವಿಂಗಡಣೆ ಆಯಿತು ಅಂತಂದ್ರೆ ನಮಗೆ 2, ಒಂದು ಶಿರಾ ಭಾಗದಲ್ಲಿ ಸಿಗಬಹುದು, ಇನ್ನೊಂದು ತಿಪ್ಟೂರಿಗೆ ಲೋಕಸಭಾ ಚುನಾವಣೆ ಸಿಗುವಂತಹ ಅವಕಾಶಗಳನ್ನು ಕೂಡ ನಾವು ತುಮಕೂರಿನ ವಿಚಾರದಲ್ಲಿ ಕೂಡ ನೋಡ್ತಾ ಹೋಗ್ತೇವೆ. ಹಾಗಾಗಿ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಂತೆ ಮರು ವಿಂಗಡಣೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ನಡೀತಾ ಇರುವಂತದ್ದು ನೋಡ್ತಾ ಹೋಗ್ತವೆ. ಈಗಾಗಲೇ ಲೋಕಸಭೆಯಲ್ಲಿ ಮತ್ತೆ ವಿಧಾನಸಭೆಯಲ್ಲಿ 33% ಮಹಿಳಾ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಮಾತುಕತೆ ನಡೀತಾ ಇದೆ. ಈಗೇನು ಪಂಚರಾಜ್ಯಗಳು ಚುನಾವಣೆ ನಡೀತಾ ಇದೆ, ಆ ಪಂಚರಾಜ್ಯಗಳ ಚುನಾವಣೆಯ ನಂತರದಲ್ಲಿ ಈ ಎಲ್ಲಾ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಸೊ ರಾಜಧಾನಿ ಬೆಂಗಳೂರಿನಲ್ಲಿ ಬಹುತೇಕ ಹಾಲಿ ಇರುವಂತಹ 3 ಲೋಕಸಭಾ ಕ್ಷೇತ್ರಗಳ ಜೊತೆಗೆ ಹೆಚ್ಚುವರಿಯಾಗಿ ಇನ್ನೂ 3 ಕ್ಷೇತ್ರಗಳು ರಚನೆ ಆಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬೇರ್ಪಟ್ಟು, ಸೊ ಅದು ರಾಮನಗರ, ಮೈಸೂರಿನಿಂದ ಬೇರ್ಪಟ್ಟು ಮಡಿಕೇರಿ ಆಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ವಿಜಯನಗರ, ಶಿರಾ ಇಲ್ಲಾಂದ್ರೆ ತಿಪ್ಟೂರು, ಶಿರಸಿ ಸೇರಿದಂತೆ ಒಟ್ಟು ಹೆಚ್ಚುವರಿಯಾಗಿ 12 ಲೋಕಸಭಾ ಕ್ಷೇತ್ರಗಳು ಕೂಡ ಅಸ್ತಿತ್ವಕ್ಕೆ ಬರುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಒಟ್ಟಾರೆಯಾಗಿ ಕ್ಷೇತ್ರ ವಿಂಗಡಣೆ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳಾಗೋದಂತೂ ಸತ್ಯ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಬಹುತೇಕ 2 ರಿಂದ 3 ಮಹಿಳಾ ಕ್ಷೇತ್ರಗಳು ಸಿಗುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗ್ತದೆ. ಸೊ ಕ್ಷೇತ್ರ ವಿಂಗಡಣೆ ಆಯ್ತು ಅಂತಂದ್ರೆ ಎಷ್ಟೆಲ್ಲ ಬದಲಾವಣೆಗಳೇ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ ಇನ್ನು ಕೇವಲ 2 ವರ್ಷ ಇದೆ, ಏನು ವಿಧಾನಸಭಾ ಚುನಾವಣೆ 2 ವರ್ಷ ಇರುವಂತಹ ಸಂದರ್ಭದಲ್ಲಿಯೇ ಯಾವ ಮೀಸಲಾತಿ ಬರ್ತದೆ, ಯಾವ ಕ್ಷೇತ್ರಗಳು ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಶಾಸಕರುಗಳಿಗೆ ಗುಮ್ಮ ಕೂಡ ಆವರಿಸಿರುವಂತದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಕ್ಷೇತ್ರಗಳು ಬದಲಾವಣೆ ಆದ್ರೂ ಪರವಾಗಿಲ್ಲ, ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ನಿಂತು ಗೆಲ್ತೇವೆ ಅಥವಾ ಹತ್ತಿರದ ಭಾಗದಲ್ಲಿ ನಿಲ್ತೇವೆ ಅನ್ನುವ ಒಂದು ಕಾತುರ ಇರ್ಬೋದು. ಆದ್ರೆ ಮಹಿಳಾ ಕ್ಷೇತ್ರಗಳಾಗ್ಬಿಟ್ರೆ ಮಾತ್ರ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಪುರುಷರ ಸ್ಥಾನದಲ್ಲಿ ಮಹಿಳೆಯರು ಬಂದಾಗ ಅವರ ಪತ್ನಿಯರನ್ನ ನಿಲ್ಲಿಸಬೇಕು ಅಥವಾ ಮಗಳನ್ನ ನಿಲ್ಲಿಸಬೇಕು, ಈ ಯೋಚನೆಗಳನ್ನ ಕೂಡ ಮಾಡಬೇಕಾಗ್ತದೆ. ಸೊ ಹಂಗಾಗಿ ಈಗಿನಿಂದನೇ ಸ್ವಲ್ಪ ಮೀಸಲಾತಿಯ ಬಗ್ಗೆ ಒಂದಷ್ಟು ಶಾಸಕರು ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಕೇಳ್ಬರ್ತಾ ಇದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಚಾಲುಕ್ಯ ನ್ಯೂಸ್
ಜನರಿಗೋಸ್ಕರ.